ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಣ ಬಂದ ಇವತ್ತಿನ ವಿಡಿಯೋ ಏನಂದ್ರೆ, ಇವತ್ತು ನಮ್ಮ ಮಾಮಾರ ಹೊಲಕ್ಕೆ ಬಂದೇವ್ರಿ. ನಮಗೆಲ್ಲ ಗೊತ್ತಾಗೋಯ್ತು. ಇವತ್ತೆಲ್ಲ ಹೊಳಿ ಇಳ್ದೈತ್ರಿ. ಅಂದ್ರೆ ಕೃಷ್ಣಾ ನದಿ ಇದಾಗಿತ್ರಿ. ಇಲ್ಲಿ ನದಿ ನೀರು ಜಾಸ್ತಿ ಆಗಿ ಮಳೆ ಆಗಿ ನೀರು ಜಾಸ್ತಿ ಬಂದಿತ್ತು. ಬಂದು ಈಗೆಲ್ಲ ಇಳ್ದೈತ್ರಿ. ನೋಡ್ರಿ ಇಲ್ಲಿ ಈ ಲೈನ್ ಏನು ನೋಡತ್ತೀರಿ ನೀವು, ಈ ಲೈನ್ ಎಲ್ಲ ನೀರು ಬಂದು ಹೋಗಿದ್ದೀಗ. ಮಾಮಾರಿ ಇದೆಲ್ಲ ನೀರು ಬಂದು ಹೋಗಿದ್ದಲ್ರಿ. ಈಗ ಇದೆಲ್ಲ ಯೆಲ್ಲೋ ಕಲರ್ ಆಗೈತಲ್ರಿ ಮಾಮ, ಇದೆಲ್ಲ ಹಾಳಾದಂಗೆ ಈಗ ಅದ ಇಲ್ಲ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಮಠ ಇಷ್ಟು ಹೈಟ್ ನೀರು ಬಂದಿತ್ತು ರೀ. ಈಗೆಲ್ಲ ಇಳ್ದೈತ್ರಿ. ಮತ್ತು ನೋಡಿ ಮನೆ ಖಾಲಿ ಮಾಡ್ಯಾರಿ. ಸದ್ಯ ಈಗ ಯಾರಿಲ್ಲ, ಎಲ್ಲ ಖಾಲಿ ಮಾಡ್ಯಾರಲ್ರಿ ಮಾಮ. ಈಗ ಬರೋಂಗಿಲ್ರಿ ಒಂದು ಸ್ವಲ್ಪ ದಿನ. ಇದು ನೋಡ್ರಿ ನೀರು ನಿಂತು ಉಳಿದು ಹೋಗಿದ್ದಿದೆ. ಈಗ ಆ ಕಡೆ ಹೋಗೈತ್ರಿ. ನಮ್ಮ ಕೃಷ್ಣಾ ನದಿ ಎಲ್ಲ ಆ ಕಡೆ ಐತ್ರಿ. ಈಗ ಅದು ತಳಗ ಐತ್ರಿ. ಇದ್ರ ತಳಗ ಇದು ನೀರು ಬಿಸಿಲು ಬಿದ್ದಾಗ ಹೋಗೋದ್ರಿ, ಹಾನಿ ಆಗೋದು. ಈಗ ಮನ್ಯಾಗ ಯಾರಿಲ್ರಿ ಮಾಮ. ಈಗ ನವಿಲ್ ನೋಡ್ರಿ ಫ್ರೆಂಡ್ಸ್, ನವಿಲ್ ಹೆಂಗೆ ಹೋದ್ರತ್ತವ ಆ ಕಡೆ ಅದಾವ್ರಿ. ನಮ್ಮ ಹೊಲದ ಹಿಂದೆ ಅದಾವ್ರಿ, ನಮ್ಮ ಮಾಮಾರ ಹೊಲದಿಂದ. ಈಗ ಯಾರು ಇಲ್ಲೇ ಇಲ್ರಿ ಇಲ್ಲಿ ಮನ್ಯಾಗ. ನೋಡ್ರಿ ಮನೆಗೆ ಕೀಲಿ ಸಹಿತ ಹಾಕಿದ್ಯಾರ. ಒಂದು ಸತ ನೀರು ಬಂದು ಹೋತಂದ್ರೆ ಇಷ್ಟು ಹೊಲಸ್ ವಾಸನೆ. ನೋಡ್ರಿ ಮನೆಗೆ ಕೀಲಿ ಹಾಕ್ಯಾರು. ನೀರೆಲ್ಲ ನಿಂತು ಹೋಗಿದ್ರಿ. ಇದು 2 ದಿನ ಆಯ್ತು. ನೋಡ್ರಿ ದನ ಕರು ಎಲ್ಲ ಕಟ್ಟಿದ್ದು ಎಲ್ಲ ಒಯ್ದಾರ್ರಿ. ಪಪ್ಪಾಯಿ ಗಿಡ ನೋಡ್ರಿ ಹೆಂಗೆ ಬಿದ್ದೈತಿ. 100 ಟನ್ ಬೆಳೆದಿದ್ರಲ್ಲ ಕಬ್ಬ ಇದನ್ರಿ. ಅದು ಎಷ್ಟು ಎಕರೆದಾಗ? 1 ಎಕರೆ 100 ಟನ್ನ. ಇದು 2ನೇ ಪೀಕ್ ಅನ್ರಿ. ಫಸ್ಟ್ ಪ್ರೈಸ್ ಬಂದಿತ್ತನ್ರಿ? ಸೆಕೆಂಡ್ ಪ್ರೈಸ್ ಏನು ಫಸ್ಟ್ ಪ್ರೈಸ್ ರೀ? ಫಸ್ಟ್ ಪ್ರೈಸ್ ರೀ 100 ಟನ್ ಫಸ್ಟ್. ಇದಕ್ಕೂ ಜಾಸ್ತಿನೂ ಬೆಳೆದಾರ್ರಿ. ಹ್ಞೂ ನಾವಿಲ್ಲಿ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಲೇಟ್ ನೋಡ್ರಿ. ಒಳಗೆ ಹೋತ್ ನೋಡ್ರಿ, ಆವಾಜ್ ಮಾಡಂತಲೇ ಒಳಗೆ ಹೋಗ್ಬಿಡ್ತಾವೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನಾವಿಲ್ಲ ಎಲ್ಲ ಮನೆ ಅದಾವ್ರಿ. ಕರೆ ಒಬ್ಬರು ಯಾರು ಇಲ್ಲಿಗೆ ಸದ್ಯ. ಯಾಕಂದ್ರೆ ಎಲ್ಲ ಮನೆ ಬಿಟ್ಟು ಈಗ ನೀರು ಬಂದಿದ್ದಕ್ಕೆ, ಕೃಷ್ಣ ಪ್ರವಾಹ ಬಂದಿದ್ದಕ್ಕೆಲ್ಲ ಊರಿಗೆ ಹೊಂಡು ಹೋಗ್ಬೇಕಂತ ರೆಡಿ ಆಗಿದ್ದು ರೀ. ನೋಡ್ರಿ ಅಲ್ರಿ ರಾಡಿ ಮಿಕ್ಕಿ ಹೋಗ್ಯದ ರಾಡಿ. ಮತ್ತೀಗ ನಾವು ರಿವರ್ಸ್ ತೊಗೊಳತ್ತದ ಗಾಡಿ. ಜಗ್ಲಿ ಅಂದ್ರೆ ಮಾಮ ಬಿಡ್ರಿ. ಹೈಟ್ ಇಲ್ಲಿ ಮಠ ನೀರು ಬಂದೈತಿ. ಎಲ್ಲ ನೀರು ನಿನ್ನೆ ಮೊನ್ನೆ ಇದ್ದು ನೀರು ಹೋಗೈತೆ. ಅಲ್ಲಿ ಮಠ ನದಿ ಇರೋದು ಅಲ್ಲೇ ರೀ. ಬಟ್ ನೋಡ್ರಿ ನೀರು ಇಲ್ಲೆಲ್ಲ ಎಲ್ಲ ಮಠ ಬಂದು ಇಲ್ಲೂ ಬಂದು ಹೋಗೈತಿ. ಇಲ್ಲಿ ಮಠ ನೋಡ್ರಿ ಜಾಗ ಬಂದು. ಏನು ಚೆಕ್ ಮಾಡತ್ತೀರಿ ಮಾಮ? ಏನು ಅನ್ಸಿದ್ರಿ? ಗಣಿಕೆ ಎಷ್ಟು ಅದಾವ? 15? ಅದ್ರ ಅರ್ಥ ಏನು 15 ಅಂದ್ರೆ? 15 ಗಣಿಕೆ ಹತ್ರ ಆಗೈತಿ. ಚಲೋ ಬಂದೈತೆ ಅಂದಂಗೆ ಅರ್ಥ. ಇನ್ನೂ ಬರ್ಬೇಕ್ರಿ. 35-40 ಮಟ ಬರ್ತಾವೆ. 35-36. ಒಬ್ಬ ಬೆಳೆದಿದ್ದ ಅಂದ್ರಲ್ಲ, ಅವನ ಹೆಸರೇನ? ಮಹಾರಾಷ್ಟ್ರದ ಸಂಜೀವ್ ಮಾಣಿ. ಎಷ್ಟೇ ಬೆಳೆದಿದ್ರು ಅವ್ರು? 168 ಟನ್. ವರ್ಲ್ಡ್ ರೆಕಾರ್ಡ್ ಅದಿಲ್ಲ ಅದು? ನೋಡ್ರಿ ಕಬ್ಬು ಬೆಳೆದ್ರಾಗೂ ವರ್ಲ್ಡ್ ರೆಕಾರ್ಡ್ ಮಾಡ್ಯಾರ. ಯಾಕಂದ್ರೆ 168 ಟನ್ ಬೆಳೆದಾರತ್ರಿ. ಹೆಸರೇನ್ರಿ ಮಾಮ ಅವ್ರದ್ದು? ಸಂಜೀವ್ ಮಾಣಿ ಅಂತೇಳಿ. ಮಹಾರಾಷ್ಟ್ರಕ್ಕೆ ಸ್ಟೇಟ್ದವ್ರ. ಊರು ಯಾವ್ದ್ರಿ?
ಸಾಂಗ್ಲಿ ಡಿಸ್ಟಿಕ್ ಅಷ್ಟ ಅದು ವರ್ಲ್ಡ್ ರೆಕಾರ್ಡ್ ಆಗಿತ್ತಂತೆ 168 ಟನ್ ಬೆಳೆದ 168 ಟನ್ ಬೆಳೆದಾರತ್ರಿ ಒಬ್ಬ ಮನುಷ್ಯ. ಮತ್ತು ವರ್ಲ್ಡ್ ರೆಕಾರ್ಡ್ ಆಗಿ ಒಬಾಮ ಬಂದು ಬೆಟ್ಟ ಹೋಗ್ಯಾನಂತ. ಇದನ್ನೆಲ್ಲ ನೀ ಹೆಂಗೆ ಬೆಳೆದಿ ಏನು ಮಾಡಿದಿ ಎಲ್ಲ ಕೇಳ್ಕೊಂಡು ಅವ್ರದ್ದು ಅಗ್ರಿಕಲ್ಚರ್ ಅಲ್ಲಿ ಇಂಪ್ರೂವ್ ಮಾಡೋಕೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡೇನಂತ. ಸಂಜೆ ಮಾಡಿ ಹೋಗಿ ಹಾಂ 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 ಸಂಜೆ ಮನೆನೂ ಅಲ್ಲಿ ಹೋಗಿದ್ದ ಅಮೇರಿಕಾಕ್ಕೆ. ಹೋಗಿ ಲಕ್ಷ ಅಮೆರಿಕದ ಲಕ್ಷ ಕೂಡ ಒಬಾಮ ಲೆಟರ್ ಕೊಡ್ತಾರೆ. ಹಾಂ ಹಾಂ ಮಂದಿ ನಮಗೆ ಹೌದನ್ರಿ. ಅದು ನಂಗೆ ಫೋಟೋ ಕೊಡ್ರಿ ಆಮೇಲೆ. ನೋಡ್ರಿ ಫ್ರೆಂಡ್ಸ, ನಾವೀಗ ಇದಕ್ಕೆ ಬಂದೇವ್ರಿ. ಕೃಷ್ಣಾ ನದಿ ಸೇತುವೆ ಇದೆ. ಇದು ಈ ಕಡೆ ಮಾರ್ಗ ಇದಕ್ಕೆ ಹೋಗ್ತೈತೆ ರೀ, ಎಲ್ಲೇ ಕಾಗವಾಡ ಮಹಾರಾಷ್ಟ್ರ ಸೈಡ್ ಹೋಗ್ತೈತಿ. ನಾವು ಇರೋದೀಗ ಸದ್ಯ ಕುಡ್ಚಾಗ. ಇದು ನೋಡ್ರಿ ಹೊಸ ಬ್ರಿಡ್ಜ್ ಮಾಡಿದ್ದಿದೆ ಇದು. ಯಾಕಂದ್ರೆ ವರ್ಷ ಪ್ರವಾಹ ಬಂದು ಇದಾಗಕತ್ತೈತೆ ರೀ. ಈ ಬ್ರಿಡ್ಜ್ ಮುಳುಗಾಕತ್ತಿತ್ತು 2019 ಇದು ಇಲ್ಲಿ ಮಟ್ಟ ನೀರು ಬಂದಿತ್ತು ನೋಡ್ರಿ. ಇಷ್ಟು ನೀರು ಬಂದಿತ್ತು. ಮತ್ತು ಈಗ ಅದರ ಸಂಬಂಧಾಗಿ ವರ್ಷ ಮುಳುಗಡೆ ಆಗಬಾರ್ದು ಅಂತೇಳಿ ಹೊಸ ಬ್ರಿಡ್ಜ್ ಕಟ್ಸ್ಯಾರ್ರಿ. ಕಮ್ಮಿ ಆಗಾಕತ್ತೈತಿ ನೋಡ್ರಿ. ಇಲ್ಲಿ ಆಗಳಿಗಿಂತ ಒಂದು ಸ್ವಲ್ಪ ಬೀಳದೈತೆ ರೀ, ಅದ್ರ ಫಾಸ್ಟ್ ಹೇಳಿ ಹಾಕತ್ತೈತಿ ನೋಡ್ರಿ. ಎಲ್ಲಿ ಮಟ್ಟ ನೀರು ಬಂದೈತಂದ್ರೆ ಆ ಕಡೆ ಮಂದಿ ಈ ಕಡೆ ಬರೋದಿಲ್ಲ. ಎರಡನೇದು ಏನಂದ್ರೆ ಅಲ್ಲಿ ನೋಡ್ರಿ ಈಗ ಇದಾಗೈತ್ರಲ್ಲ ಬ್ರೌನ್ ಅಲ್ಲಿ ಮಟ್ಟ ನೀರು ಹೋಗೈತೆ ನೋಡ್ರಿ. ಇಲ್ಲಿ ನೋಡ್ರಿ ಹೈಟ್ ಎಷ್ಟು ಬಂದೈತಂದ್ರೆ ಇಲ್ಲಿ ಮಟ್ಟ ಹೈಟ್ ಬಂದೈತಿ. ಇಲ್ಲಿ ಐತ್ರಲ್ಲ ಇದು ಇಷ್ಟು ಹೈಟ್ ಬಂದೈತೆ ನೋಡ್ರಿ. ಇಲ್ಲೂ ಇದ್ರ ಮಟ್ಟ ಹೈಟ್ ಬಂದೈತೆ ರೀ. ಇನ್ನು ಗಿಡ ಎಲ್ಲ ಒಣಗ್ಯಾವಲ್ಲ, ಇಲ್ಲಿ ಮಟ್ಟ ಎಷ್ಟು ಹೈಟ್ ಬಂದೈತೆ ರೀ. ಇಲ್ಲಿ ಮಾರ್ಕು ಐತೆ ನೋಡ್ರಿ. ಆ ಮಾರ್ಕ್ ಐತ್ರಲ್ಲ, ದರ್ಗಾದ ಮಾರ್ಕ್ ಐತ್ರಲ್ಲ, ಅಲ್ಲಿ ಮಟ್ಟ ನೀರು ಬಂದವು. ಜನಕ್ಕೆ ಭಾಳ ತೊಂದರೆ ರೀ ಈ ಕಡೆ ಎಲ್ಲ. ಯಾಕಂದ್ರೆ ವರ್ಷ ಮಳೆಗಾಲ ಬತ್ತಂದ್ರೆ ಇದು ಇದ್ದಿದ್ದ ರೀ ನೋಡ್ರಿ. ಪ್ರತಿ ವರ್ಷ ಇಲ್ಲೆಲ್ಲ ಅಂಗಡಿ ಇದಾವೆ ನೋಡ್ರಿ. ಇಲ್ಲೆಲ್ಲ ಅಂಗಡಿ ಇದ್ದು ರೀ, ಅಂಗಡಿ ತೆಗ್ದಾರ್ರಿ ಈಗ ಪ್ರವಾಹ ಬರ ಅಂತಲೇ ಒಂದು ಸ್ವಲ್ಪ. ಮತ್ತು ನೀರು ನೋಡ್ರಿ ಇಲ್ಲಿ ನಾನು ನಿಂತಲ್ಲೆಲ್ಲನೂ ಬಂದು ಹೋಗ್ಬಿಟ್ಟೈತಿ ಈಗ ನೋಡ್ರಿ. ಕಸ ಅದು ಇದು ಎಲ್ಲ ರಂಟೆ ಕುಂಟೆ ಎಲ್ಲ ಬಂದು ಈಗ ಇಳಿಯಾಕತ್ತೈತೆ ರೀ. ಇವತ್ತರ ಮಟ್ಟ ಇಲ್ಲ ನಾಳೆ ಅಂತೂ ಬ್ರಿಡ್ಜ್ ಓಪನ್ ಆಗ್ತೈತೆ ರೀ. ಮತ್ತು ಸಂಚಾರ ಎಲ್ಲ ಚಾಲೂ ಆಗ್ತೈತೆ ರೀ. ಪೊಲೀಸರು ನೋಡ್ರಿ ಇಲ್ಲೆಲ್ಲ ಬ್ಯಾರಿಗೇಟ್ ಹಾಕ್ಯಾರು, ಯಾರನ್ನೂ ಬಿಡೋದಿಲ್ಲ. ಇಲ್ಲಾಂದ್ರೆ ಹುಚ್ಚರು ಸಾಹಸ ಮಾಡಿ ಇದನ್ನು ದಾಟಕ್ಕೆ ಹೋಗಿ ಫ್ಯಾಮ್ಲಿ ಎಲ್ಲ ಇರ್ತಾವೆ, ಅದನ್ನ ಮತ್ತು ಒಂದು ಹೋಗಿ ಆಡಾಗೋದು ಬೇಡ ಅಂತೇಳಿ ಬ್ಯಾರಿಗೇಟ್ ಹಾಕಿಬಿಟ್ಟಾರ್ರಿ. ಈ ಬ್ರಿಡ್ಜ್ ಏನು ಮಾಡತ್ತಾರಲ್ರಿ, ಇದು ಹೊಸದ. ಇದನ್ನು ಮಾಡತ್ತಿದ ಉದ್ದೇಶ ಇದರ ಸಂಬಂಧ ವರ್ಷ ಮುಳುಗಡೆ ಆಗಬಾರ್ದಂತನ. ಆ ಕಡೆ ಒಂದು ರೈಲ್ವೆ ಬ್ರಿಡ್ಜ್ ಐತ್ರಿ ಈ ಕಡೆ, ಬಟ್ ಅದು ಕಾಣಂಗಿಲ್ಲ. ಅದು ಭಾರಿ ಬ್ರಿಡ್ಜ್ ರೀ, ದೊಡ್ಡ ಬ್ರಿಡ್ಜ್ ಅದು ರೈಲ್ವೆದ್ದು. ಫುಲ್ ಹೈಟಾಗಿ ಕಟ್ಟಿಬಿಟ್ಟಾರೆ ಅದನ್ನ ಮೊದಲ ಬ್ರಿಟಿಷ್ ಕಾಲದಿಂದನೂ. ಒಟ್ಟು ಮುಳುಗಡೆನೇ ಆಗೋದಿಲ್ಲ ಅದು. ಇಲ್ಲಿ ನೋಡ್ರಿ ಇಲ್ಲಿಬ್ರು ಹೊಂಟಾರ. ಇಲ್ಲಿ ನೋಡ್ರಿ ಇಲ್ಲಿಬ್ರು ಹೊಂಟಾರ. ಈಗ ಇಲ್ಲೇ ಸಿಟಿ ಹೊಡಿತಾರೆ ಈಗ. ನೋಡ್ರಿ ಇಲ್ಲಿ ಪೊಲೀಸರು ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ. ಬಟ್ ನೋಡ್ರಿ ಇಲ್ಲಿ ಇವು ಆ ಪೂಜಾ ಈ ಪೂಜಾ ಮಾಡಾಕಂತ ಹೋಗಿ ಎಲ್ಲ ತಳ ಬಿದ್ದು ಈಗ ಅಲ್ಲಿಂದ ಯಾರೇ ಇಲ್ಲಿಂದ ಜಾರು ಬಿದ್ದರೆ ಯಾರ ಗತಿ ಅಂತಾನ. ಅದಕ್ಕೆ ಅವ್ರು ನಮ್ಮ ಒಳ್ಳೇದಕ್ಕೆ ಪೊಲೀಸರು ಹೇಳತ್ತಾರ. ಇವ್ರು ಅಂಥ ಸಾಹಸ ಯಾರು ಏನು ಮಾಡೋಕೆ ಹೋಗ್ಬೇಡ್ರಿ, ಹೊಳಿ ದಾಟೋದ ಅದ ಏನು ಮಾಡಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ್ರಿ.